ನಮ್ಮ ಪ್ರದೀಪ್ ಈಶ್ವರ್ ನಾವು ಮತ್ತೆ MLA ಮಾಡೇ ತೀರ್ತೀವಿ ಅಂತ ಎದೆ ತಟ್ಟಿ ನಿಂತ್ಕೊಬೇಕು. ಬಂದ್ರೆ ಯಾರು ಬರ್ತಾರೆ ನೋಡೋಣ. 50ರಿಂದ 70% ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಾಂಕ್ರೀಟ್ ರೋಡ್ಸ್ ಆಗಿದೆ. ಹಳ್ಳಿಗೂ ಕಾಂಕ್ರೀಟ್ ರೋಡ್ಸ್ ಆಗಿದೆ, ಮನೆಗಳಾಗಿದೆ, ಮತ್ತೆ ಅಂಗನವಾಡಿ ಸೆಂಟರ್ಗಳಾಗಿದೆ, ಶಾಲೆಗಳಾಗಿದೆ, ಕರೆಂಟ್ ಬಂದಿದೆ, ಮನೆಗಳಾಗ್ತಾ ಇದೆ. ಇನ್ನೂ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಮಾಡಬೇಕೆ ಅವರು ವಿಷನ್ ಇಟ್ಕೊಂಡಿದ್ದಾರೆ. ಇಂಥವರು ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಆಯ್ಕೆ ಆಗಿರೋದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳ್ಬೇಕಾಗುತ್ತೆ ಅಲ್ವಾ? ಅದೃಷ್ಟ ಅಲ್ವಾ? ಪಲ್ಕ ಎಲ್ಲ చెప్పಲ್ಲಪ್ಪ, ಜೋರಾಗಿ ಹೇಳ್ಬೇಕ್ರಿ, ಎದ್ದೇಳ್ಬೇಕು. ನಮ್ಮ ಪ್ರದೀಪ್ ಈಶ್ವರ್ ನಾವು ಮತ್ತೆ MLA ಮಾಡೇ ತೀರ್ತೀವಿ ಅಂತ ಶಬ್ದ ಮಾಡ್ಬೇಕೆ ಹೊರತು ಸುಮ್ಮನೆ ತಲೆಕಾಯಿ ಹೂ ಅನ್ನೋಣ ತಲೆಕಾಯಿ ಎಲ್ಲ ಪ್ರಯೋಜನ ಇಲ್ಲ. ಎದೆ ತಟ್ಟಿ ನಿಂತ್ಕೊಬೇಕು. ಬಂದ್ರೆ ಯಾರು ಬರ್ತಾರೆ ನೋಡೋಣ. ಪ್ರದೀಪ್ ಈಶ್ವರ್ ಮಾಡ್ತಕ್ಕಂಥ ಕೆಲಸ ಯಾವ MLA ಮಾಡಿದ್ದಾರೆ ಬನ್ನಿ ತೋರಿಸಿ ಅಂತ ಹೇಳ್ಬೇಕು ನೀವು ಅಲ್ವಾ? ಆ ಪೌರುಷದಿಂದ ಇದ್ರೇನೆ ಅವರು ಮತ್ತೆ ಅವ್ರ ಆಶೀರ್ವಾದ ತಗೊಂಡು ಅವ್ರು ಮತ್ತೆ ಕೆಲಸ ಮಾಡೋದಕ್ಕೆ ಒಂದು ಸ್ಪಿರಿಟ್ ಬರುತ್ತೆ, ಎಲ್ರಿಗೂ ಒಂದು ಸಿರಿಟ್ ಬರುತ್ತೆ. ಮುಷ್ಟೂರು ರಸ್ತೆನಾ? ಮುಷ್ಟೂರು ರಸ್ತೆ ನೋಡ್ರಿ, ಎಲ್ಲಾ ರಸ್ತೆಗಳು ಮಾಡಿದ್ರಿ. ಮುಷ್ಟೂರು ರಸ್ತೆ ಯಾವಪ್ಪ? ಎಲ್ಲಾ ರಸ್ತೆಗಳು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಇನ್ನು ಬೇಕಾದಷ್ಟು ಮಾಡ್ತಾರೆ. ಇನ್ನು ಅವ್ರು 2.5 ವರ್ಷ ಸರ್ಕಾರ ಇರುತ್ತೆ. ಸಿದ್ದರಾಮಯ್ಯನವರ ಲೀಡರ್ಶಿಪ್, DK ಶಿವಕುಮಾರ್ ಅವ್ರ ಲೀಡರ್ಶಿಪ್, ಕಾಂಗ್ರೆಸ್ ಬಲವಾದ 5 ಗ್ಯಾರಂಟಿಗಳ ಸ್ಕೀಮ್, ನಮ್ಮ ರಮೇಶ್ ಅವರು 5 ಗ್ಯಾರಂಟಿ ಸ್ಕೀಮ್ ಪ್ರತಿ ತಿಂಗಳಿಗೊಂದ್ಸಲ ಒಂದು ಮೀಟಿಂಗ್ ಮಾಡಿ ಏನ್ ಕೊಡ್ತಾ ಇದ್ರಿ, ಏನ್ ಅಕ್ಕಿ ಕೊಡ್ತಾ ಇದಾರೆ ಇಲ್ವಾ ಅದನ್ನ ರಿವ್ಯೂ ಮಾಡಿ ಸರ್ಕಾರಕ್ಕೆ ಕಳಿಸ್ತಾರೆ. ಅಂತ ಒಂದು ಸಿಸ್ಟಮ್ ಇರೋವಾಗ ಇನ್ನ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಹೆಂಗ್ ಮಾಡಿದ್ದಾರೆ ಕೆಲಸ, ಇವ್ರು ಹೆಂಗ್ ಮಾಡಿದ್ದಾರೆ ಕೆಲಸ ಅಂತ ಎಲ್ರಿಗೂ ಗೊತ್ತಾಗಿದೆ. ಇನ್ನು ನಾನೇನ್ ಹೇಳ್ಬೇಕಾಗಿಲ್ಲ, ಇದೀಗ ಓಪನ್ ಸೀಕ್ರೆಟ್. ಪ್ರದೀಪ್ ಈಶ್ವರ್ ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಓಪನ್ ಸೀಕ್ರೆಟ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ದೇವರು ಅವ್ರಿಗೆ ಅಷ್ಟು ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಬಹುಶಃ ಮಿನಿಸ್ಟರ್ ಆದ್ರೂ ಒಳ್ಳೇದೇ ಅಂತ ಅವರಿಗೆ. ಮಿನಿಸ್ಟರ್ ಆ ಮಾತು ನಿಜವಾಗ್ಲೂ ಯಾರೋ ಹೇಳ್ತಾ ಇದ್ರು ಹಿಂಗೆ ಕೆಲಸ ಮಾಡೋರಿಗೆ ಮಂತ್ರಿ ಸ್ಥಾನ ಕೊಟ್ರೆ ಚೆನ್ನಾಗಿರುತ್ತಲ್ಲ ಅನ್ನೋದು ಒಂದು ಕಂಪ್ಯಾರಿಸನ್ ಹೇಳಿದ್ರು. ಆಗ್ಲಿ ಬರುತ್ತೆ, ದೇವರ ಆಶೀರ್ವಾದ ಒಂದು ಇದ್ರೆ ನಿಜವಾಗ್ಲೂ ಅವರು ಮಂತ್ರಿ ಆಗ್ತಾರೆ. ನಮ್ಮೆಲ್ಲರ ಆಶಯ ಈ ಚಿಕ್ಕಬಳ್ಳಾಪುರಕ್ಕೆ ಮಂತ್ರಿ ಸ್ಥಾನ ಬರುತ್ತೆ, ಬರಲೇಬೇಕು. ಇವಾಗ ನಮ್ಮ ಜಿಲ್ಲೆಯಲ್ಲಿ ಒಂದು 2-3 ಚೇರ್ಮನ್ಗಳು ಬಂದಿದ್ದಾರೆ. ಮಿನಿಸ್ಟರ್ ನಮ್ಮ ಪ್ರದೀಪ್ ಈಶ್ವರ್ ಆಗ್ಬಿಟ್ರೆ ಒಳ್ಳೇದೆ ಅಂತ ನನ್ನ ಅನಿಸಿಕೆ. ನಾವೆಲ್ಲ ಅವ್ರ ಜೊತೆಲಿ ಇರೋಣ, ಕೆಲಸ ಮಾಡೋಣ. ನಿಮ್ಗೇನೇ ತಂಟೆ ತಕರಾರು ಬಂದ್ರು ಡೈರೆಕ್ಟ್ ಆಗಿ ನೇರವಾಗಿ ಅವ್ರಿಗೆ ಕಾಲ್ ಮಾಡ್ಬೋದು, ನೇರವಾಗಿ ಮಾತಾಡ್ಬೋದು. ನನ್ನ ಸ್ವಂತ ಅನುಭವ, ನಮ್ಮ ಅಣ್ಣ ಮಗ ಒಬ್ಬ ತೀರ್ಕೊಂಡ. ಆಂಬುಲೆನ್ಸ್ ಒಂದು ಕಳ್ಸಪ್ಪ ಅಂದ್ರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಣ್ಣ 6,000 ಐತಿಂದಣ್ಣ ಅಂತ. ಗೌರ್ಮೆಂಟ್ ಆಸ್ಪತ್ರೆಯಿಂದ ನಮ್ಮ ಬಾಪೂಜಿ ನಗರಕ್ಕೆ ಆಂಬುಲೆನ್ಸ್ ಕಳ್ಸೋಕ್ಕೆ. ಆಮೇಲೆ ನಮ್ಮ ಭಟ್ರಿಗೆ ಫೋನ್ ಮಾಡಿದೆ, ಸಮಯ ನಮ್ಮ ಅಣ್ಣ ಮಗ ತೀರ್ಕೊಂಡಿದ್ದಾನೆ, ಆಂಬುಲೆನ್ಸ್ ಬೇಕಂದ್ರೆ 5 ನಿಮಿಷದಿಲ್ಲಪ್ಪ, 5 ನಿಮಿಷದಲ್ಲಿ ಬಾಡಿನ ತಗೊಂಡು ಬಂದು ಮನೇನೆ ಮುಂದೆ ಇತ್ತು. ಅಂತ ಒಂದು ಪುಣ್ಯದ ಕಾರ್ಯ ಯಾರು ಮಾಡಿದ್ದಾರೆ? ಯಾವ ಶಾಸಕರು ಮಾಡಿದ್ದಾರೆ? ಪುಣ್ಯದ ಕಾರ್ಯ ಯಾರು ಮಾಡಿದ್ದಾರೆ? ಅದರಿಂದ ಇವ್ರಿಗೆ ಒಳ್ಳೇದಾಗುತ್ತೆ. ನಾವೆಲ್ಲ ಸೇರಿ ಅವ್ರನ್ನ ಮತ್ತೆ ಗೆಲ್ಸೋಣ. ಇವಾಗ 4 ಕೋಟಿ 5 ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಮಾಡಿ ಅವ್ರಿಗೆ ಇನ್ನೂ ಉತ್ತೇಜನ ಕೊಟ್ಟರೆ ನಮ್ಮ ಮೆಟ್ರೋನು ಕೂಡ ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ ಅಂತ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮೆಟ್ರೋ ರೈಲು ಈ ಬೆಂಗಳೂರಿಗೆ ಬಸ್ಗಳು, ಟ್ರೈನ್ಗಳು ಅದು ಬಿಟ್ಟು ಮೆಟ್ರೋ ಅಂದರೆ ಡೈರೆಕ್ಟ್ ನೇರವಾಗಿ ಚಿಕ್ಕಬಳ್ಳಾಪುರ ಹತ್ತಿದ್ರೆ ನೇರವಾಗಿ ಬೆಂಗಳೂರಿಗೆ ಸೇರ್ಕೊಂಡದ್ದು. ಒಂದು 20 ರೂಪಾಯಿ 50 ರೂಪಾಯಿ ಚಾರ್ಜ್ ಅಷ್ಟೇ. ಇಷ್ಟೆಲ್ಲ ಅಭಿವೃದ್ಧಿ ಮಾಡುವಾಗ ಅಭಿವೃದ್ಧಿ ಅಧಿಕಾರ ಅಂತ ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಪ್ರದೀಪ್ ಈಶ್ವರ್ ಅವ್ರದ್ದು ಒಂದು ಇತಿಹಾಸ ಸೃಷ್ಟಿಯಾಗಿದೆ ಅಂತ ನಾನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.